2007ರಲ್ಲಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಚೆಲ್ಲಂಬ್ರಾ ಅನ್ನೋ ಹಳ್ಳಿಯಲ್ಲಿ ಒಂದು ವಿಚಿತ್ರ ದರೋಡೆ ನಡೆಯುತ್ತದೆ. ಜೋಸೆಫ್ ಅನ್ನೋ ಮಾಸ್ಟರ್ ಮೈಂಡ್ ಅಲ್ಲಿನ ಸೌತ್ ಇಂಡಿಯನ್ ಬ್ಯಾಂಕ್ ಕೆಳಗಡೆ ಖಾಲಿ ಕಮರ್ಷಿಯಲ್ ಜಾಗವನ್ನು ಬಾಡಿಗೆಗೆ ತಗೋತಾನೆ. ಮನೆ ಮಾಲೀಕನಿಗೆ ನಾನು ಇಲ್ಲಿ ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾನೆ. ಶನಿವಾರ ಮತ್ತು ಭಾನುವಾರ ಬ್ಯಾಂಕಿಗೆ ರಜೆ ಇರುತ್ತೆ. ಇದನ್ನೇ ಕಾದಿದ್ದ ಜೋಸೆಫ್ ಮತ್ತು ಅವನ ಗ್ಯಾಂಗ್ ಹೋಟೆಲ್ ರಿಪೇರಿ ಮಾಡೋ ನೆಪದಲ್ಲಿ ಬಿಲ್ಡಿಂಗ್ ಒಳಗಡೆ ಸೇರ್ಕೋತಾರೆ. ಕೆಳಗಿನ ಮಹಡಿಯಿಂದ ನೇರವಾಗಿ ಮೇಲ್ಗಡೆ ಬ್ಯಾಂಕಿನ ಸ್ಟ್ರಾಂಗ್ ರೂಮ್ ಕಾಂಕ್ರೀಟ್ ನೆಲಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಮೂಲಕ ಹೋಲ್ ಮಾಡ್ತಾರೆ. ಯಾವುದೇ ಸೌಂಡ್ ಹೊರಗಡೆ ಕೇಳದ ಹಾಗೆ ಜಾಗ್ರತೆ ವಹಿಸಿ ಬರೋಬ್ಬರಿ 80 kg ಚಿನ್ನ ಮತ್ತು 25 ಲಕ್ಷಕ್ಕೂ ಹೆಚ್ಚು ನಗದು ದೋಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೋಮವಾರ ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಬಂದು ನೋಡಿದಾಗ ಇಡೀ ದೇಶವೇ ಶಾಕ್ ಆಗ್ತಾರೆ. ಕಳ್ಳರು ಕ್ರೈಮ್ ಸ್ಪಾಟ್ನಲ್ಲಿ ಯಾವುದೇ ಬೆರಳಚ್ಚು ಅಥವಾ ಸಣ್ಣ ಕ್ಲೂ ಕೂಡ ಬಿಟ್ಟಿರಲಿಲ್ಲ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಕೇರಳ ಪೊಲೀಸರು ಒಂದು ವಿಭಿನ್ನ ಹಾದಿ ಹಿಡಿದರು. ಆ ಏರಿಯಾದಲ್ಲಿದ್ದೆಲ್ಲ ಮೊಬೈಲ್ ಟವರ್ಗಳ ಲಕ್ಷಾಂತರ ಕಾಲ್ ಡೇಟಾವನ್ನು ಜರಡಿ ಹಿಡಿದರು. ಆ ದಿನಗಳಲ್ಲಿ ಹೊಸದಾಗಿ ಆಕ್ಟಿವೇಟ್ ಆದ ಸಿಮ್ ಕಾರ್ಡ್ಗಳು ಮತ್ತು ಅವುಗಳ ಲೊಕೇಶನ್ ಹಿಸ್ಟರಿಯನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡಿದರು. ಈ ನೆಟ್ವರ್ಕ್ ಅನಾಲಿಸಿಸ್ ಮೂಲಕ ಕೇವಲ 90 ದಿನಗಳಲ್ಲಿ ಇಡೀ ಗ್ಯಾಂಗ್ನ ಅಡಗುದಾಣವನ್ನು ಪತ್ತೆ ಹಚ್ಚಿ ಎಲ್ಲರನ್ನೂ ಅರೆಸ್ಟ್ ಮಾಡಿದರು. ಅಷ್ಟೇ ಅಲ್ಲ, ಕಳವಾಗಿದ್ದ ಇಡೀ 80 kg ಚಿನ್ನವನ್ನು ಸುರಕ್ಷಿತವಾಗಿ ರಿಕವರಿ ಮಾಡಿದರು. ದೇಶದ ಕ್ರಿಮಿನಲ್ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಯಶಸ್ವಿ ಪೊಲೀಸ್ ಇನ್ವೆಸ್ಟಿಗೇಷನ್ ಕೇಸ್ ಆಗಿ ಉಳಿದಿದೆ.